Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿಣಿ ಸಮಿತಿ ಸಭೆ ನಡೀತಾ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಒಂದು ಸಭೆ ಇದು. ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ, ಬಿಕೆ ಹರಿಪ್ರಸಾದ್, ವೀರಪ್ಪ ಮೊಯ್ಲಿ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಇವರೆಲ್ಲರೂ ಕೂಡ ಹಾಜರಿದ್ದಾರೆ. ಇವರ ಜೊತೆಗೆ ಗಗನ್ ಗೊಗೋಯ್, ರೇವಂತ್ ರೆಡ್ಡಿ, ಶಶಿ ತರೂರ್ ಕೂಡ ಹಾಗೆ ಕಾಂಗ್ರೆಸ್ನ ಪ್ರಮುಖ ನಾಯಕರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಚುನಾವಣೆಯ ರಿಸಲ್ಟ್ ಬಂದ ಬಳಿಕ ಸಿಡಬ್ಲ್ಯೂಸಿಯ ಸಭೆ ನಡೀತಾ ಇದೆ. ಒಂದು ದೊಡ್ಡ ಸಭೆ ಈ ಹಿಂದೆಗಿಂತಲೂ ಕೂಡ ನಾವು ಕಂಪೇರ್ ಮಾಡ್ತಾ ಹೋದರೆ, ಯಾಕಂದರೆ ಸಂಸದರ ಸಂಖ್ಯೆ ಜಾಸ್ತಿ ಆಗಿದೆ. ಈ ಮುಂಚೆ ಕೇವಲ 48, 50, 54 ಈ ಥರದ ಸಂಸದರನ್ನು ಹೊಂದಿದ್ದಂತಹ ಕಾಂಗ್ರೆಸ್ ಈಗ Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. 99 ಸಂಸದರನ್ನು ಹೊಂದಿದ್ದಾರೆ. ಜೊತೆಗೆ ಒಂದಷ್ಟು ಜನ ಕಾಂಗ್ರೆಸ್ನ ಬೇರೆ ಬೇರೆ ನಾಯಕರು ಕೂಡ ಬಂದಿರೋದ್ರಿಂದಾಗಿ ಇವಾಗ ಸಭೆ ನಡೀತಾ ಇದೆ. ಇನ್ನು ಬಿಕೆ ಹರಿಪ್ರಸಾದ್ ಇದೇ ಸಂದರ್ಭದಲ್ಲಿ ಮಾತನಾಡಿದರೆ, ಬನ್ನಿ ಏನು ಹೇಳ್ತಾರೆ ನೋಡೋಣ. ಈಗ ವಿಧಾನಸಭೆ ಚುನಾವಣೆ ಬೇರೆ ಮತ್ತು ಲೋಕಸಭಾ ಚುನಾವಣೆ ಬೇರೆ. ವಿಧಾನಸಭೆ ಚುನಾವಣೆ ನಡೆತಕ್ಕಂಥ ಸಂದರ್ಭದಲ್ಲಿ ವಿಚಾರಗಳು ವಿಷಯಗಳು ಬರ್ತಕ್ಕಂಥದ್ದು ಬೇರೆ. ಲೋಕಸಭೆ ಚುನಾವಣೆ ಬಂದಾಗ ವಿಚಾರಗಳು ವಿಷಯಗಳು ಬೇರೆ. ಆದ್ದರಿಂದ ಲೋಕಸಭೆಯ ಚುನಾವಣೆಯಲ್ಲಿ ನಮಗೆ ಹಿನ್ನಡೆ ಆಗಿರ್ತಕ್ಕಂಥದ್ದು ನಿಜ. ಅದು ಯಾತಕ್ಕೋಸ್ಕರ ಆಗಿದೆ ಅಂಥೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂಥೇಳಿ. ಚರ್ಚೆ ಮಾಡಿದಾಗ ಗೊತ್ತಾಗುತ್ತೆ ಎಲ್ಲಿ ನಾವು ಎಡವಿದ್ದೀವಿ ಅಂಥೇಳಿ ಗೊತ್ತಾಗುತ್ತೆ. ನೋಡಿ, ಇಡೀ ರಾಷ್ಟ್ರದಲ್ಲಿ ಒಪ್ಕೊಂಡಿರ್ತಕ್ಕಂಥ ಒಂದು ಚೆಹರೆ ಮುಖ ಅಂದರೆ ಅದು ರಾಹುಲ್ ಗಾಂಧಿಯವರು. ಸೋನಿಯಾ ಗಾಂಧಿಯವರ ಒಂದು ನಿರಂತರವಾಗಿ ಎಲ್ರಿಗೂ ಸಹ ಒಂದು ರೀತಿಯ ಮಾರ್ಗದರ್ಶನ, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಖರ್ಗೆ ಅವರ ಒಂದು ಕೋಆರ್ಡಿನೇಷನು ಮತ್ತು ಭಾಳ ಅಗ್ರೆಸಿವ್ ಆಗಿ ಕ್ಯಾಂಪೇನ್ ಮಾಡಿದಂಥ ರಾಹುಲ್ ಗಾಂಧಿಯವರು ಮತ್ತು ಪ್ರಿಯಾಂಕಾ ಗಾಂಧಿಯವರು ಇಡೀ ದೇಶದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರ ಅನಿಸಿಕೆಗಳು, ಮನದಾಳದ ಮಾತು ಏನು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿಯವರೇ ವಿರೋಧ ಪಕ್ಷದ ನಾಯಕರಾಗಬೇಕು ಅಂಥೇಳಿ ಅವ್ರಿಗೆ ಆಶಯಗಳಿದೆ. ಆದ್ದರಿಂದ ಕಾರ್ಯಕಾರಿ ಸಮಿತಿ ಮತ್ತು ಕಾಂಗ್ರೆಸ್ ಪಾರ್ಲಿಮೆಂಟ್ರಿ ಪಾರ್ಟಿ ಕಮಿಟಿ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅದೇ ಅಂತಿಮವಾಗುತ್ತೆ. ಹೌದು, ಯಾಕಂದರೆ ಈಗ ಮೊನ್ನಿನ ಚುನಾವಣೆಯಲ್ಲಿ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಮತ್ತು ನಮ್ಮ ಎಲ್ಲ ಇಂಡಿಯಾ ಟೀಮು ಭಾಳ ಚೆನ್ನಾಗಿ ಯಶಸ್ವಿಯನ್ನು ಗಳಿಸಿದ್ದಾರೆ. ಅವರು ಗೆಲ್ಲಬೇಕಿತ್ತು, ಪೂರ್ತಿ ಗೆದ್ದು ನಾವು ಅಧಿಕಾರ ತಗೊಳ್ಬೇಕಿತ್ತು. ಆ ಹಂತದಲ್ಲಿ ಹೋರಾಟ ನಡೆದಿದೆ. ನಮಗೆ ಭಾಳ ಹೆಮ್ಮೆ. ಆದ್ದರಿಂದ ಅವರ ನೇತೃತ್ವದಲ್ಲಿ ಏನು ನಾವು ದೊಡ್ಡ ಒಂದು ವಿಜಯ ಬೇರಿಯನ್ನು ಬೇರಿಸಿದ್ದೇವೆ ನಮ್ಮ ದೇಶದಲ್ಲಿ, ಅದು ನಾವು ಹೊಗಳಬೇಕಾದ್ದು. ಇವತ್ತು ವರ್ಕಿಂಗ್ ಕಮಿಟಿ ಮೀಟಿಂಗ್ನಲ್ಲಿ ಆ ವಿಚಾರ ಚರ್ಚೆ ಆಯಿತು. ಸರ್, ಇನ್ನೊಂದಿಷ್ಟು ಕರ್ನಾಟಕದಲ್ಲಿ ಡಬಲ್ ಡಿಜಿಟ್ ಅದು ಹೌದು, ಬರ್ಬೋದಿತ್ತು, ಬರುವ ಸಾಧ್ಯತೆ ಇತ್ತು. ಈಗ ಚಿಕ್ಕಬಳ್ಳಾಪುರ ಸೇರಿದಂತೆ ಕೆಲವು ಕಡೆ ಸಚಿವರು ಇದ್ದಾಗಲೂ ಕೂಡ ಹಿನ್ನಡೆಯಾಗಿದೆ. ಯಾವ ಕಾರಣ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಏನು ರೀಸನ್? ಕಾರಣ ನಾವು ಚರ್ಚೆ ಮಾಡಬೇಕು ಅದನ್ನು. ಇನ್ನು ಸಿಡಬ್ಲ್ಯೂಸಿ ಸಭೆಯಲ್ಲಿ ಚುನಾವಣೆ ಗೆಲುವಿನ ಬಗ್ಗೆ ಕೂಡ ಪ್ರಸ್ತಾಪ ಆಗಿದೆ. ಗೆಲುವು ಸೋಲು ಇದೆಲ್ಲದರ ಬಗ್ಗೆಯೂ ಕೂಡ ಪರಾಮರ್ಶೆಗಳು ನಡೀತಾ ಇವೆ. ಒಕ್ಕೂಟ ಪಕ್ಷಗಳಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಒಕ್ಕೂಟ ಪಕ್ಷಗಳ ಪಾತ್ರ ತುಂಬ ಹಿರಿದಾಗಿದೆ. ಒಕ್ಕೂಟ ಪಕ್ಷಗಳು ತಮ್ಮ ಪಾತ್ರ ಸೂಕ್ತವಾಗಿ ನಿಭಾಯಿಸಿವೆ. ಪ್ರತಿ ರಾಜ್ಯದಲ್ಲೂ ಕೂಡ ಅಂಗಪಕ್ಷಗಳು ಒಗ್ಗಟ್ಟಾಗಿ ನಿಂತಿದ್ವು. ಸೊ ಹಾಗಾಗಿ ಕಾಂಗ್ರೆಸ್ ಮತ್ತು ಅಂಗಪಕ್ಷಗಳೆಲ್ಲವೂ ಕೂಡ ಈ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಯಿತು. ಕಾಂಗ್ರೆಸ್ ಪಕ್ಷದ ಶಿಸ್ತು, ಒಗ್ಗಟ್ಟು ಯಾವತ್ತೂ ಕೂಡ ಕಡಿಮೆ ಆಗಬಾರ್ದು. ಜನ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಅಭೂತಪೂರ್ವವಾದಂಥ ನಿರೀಕ್ಷೆ ಇದೆ ಅವರಿಗೆ. ಅದರ ಮೇಲೇ ನಾವು ಮುಂದೆ ಕೂಡ ಪಕ್ಷವನ್ನು ಗಟ್ಟಿಗೊಳಿಸಬೇಕು. ಜನಾದೇಶವನ್ನು ನಾವೆಲ್ಲ ತಲೆಬಾಗಿ ಸ್ವೀಕಾರ ಮಾಡೋಣ ಅನ್ನುವ ಮಾತುಗಳನ್ನು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಈ ಸಂದರ್ಭದಲ್ಲಿ ಆಡಿದ್ದಾರೆ. ಸೊ ಇದು ಸಿಡಬ್ಲ್ಯೂಸಿಯಲ್ಲಿ ಮೊದಲು ಪ್ರಾಸ್ತಾವಿಕವಾಗಿ ಮಾತನಾಡಿದಂಥ ಮಲ್ಲಿಕಾರ್ಜುನ ಖರ್ಗೆ ಆರಂಭದ ತಮ್ಮ ಸ್ಪೀಚ್ನಲ್ಲೇ ಇದನ್ನೆಲ್ಲವನ್ನೂ ಕೂಡ ಹೇಳ್ತಾ ಬಂದರು. ಇದ್ರ ಜೊತೆಗೆ ಭಾರತ್ ಜೋಡೋ ಬಗ್ಗೆಯೂ ಕೂಡ ಅವರು ಪ್ರಸ್ತಾಪಿಸಿದ್ರು. ಮುಕ್ತ ಕಂಠದಿಂದ ಹೊಗಳದಂತಹ ಮಲ್ಲಿಕಾರ್ಜುನ ಖರ್ಗೆ ಎಲ್ಲೆಲ್ಲಿ ಭಾರತ್ ಜೋಡೋ ಯಾತ್ರೆ ರಾಹುಲ್ ಗಾಂಧಿಯವರು ಮಾಡಿದ್ರು, ಪಾದಯಾತ್ರೆಯನ್ನು ಮಾಡಿದರು, ಅಲ್ಲೆಲ್ಲವೂ ಕೂಡ ಕಾಂಗ್ರೆಸ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಇದೆಲ್ಲವೂ ಕೂಡ ನಾವು ಆಶ್ರಯವನ್ನು ರಾಹುಲ್ ಗಾಂಧಿಯವ್ರಿಗೂ ಕೂಡ ನೀಡಬೇಕು ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ನಂತರ ಅಂಗಪಕ್ಷಗಳೆಲ್ಲವೂ ಕೂಡ ಉತ್ತಮ ಸಾಧನೆ ಮಾಡಿವೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇನ್ನು ಯುಪಿಯಲ್ಲಿ ಇಂಡಿಯಾ ಮೈತ್ರಿಗೆ ಅಭೂತಪೂರ್ವ ಗೆಲುವು ದಾಖಲಾಗಿರುವಂತಹ ಒಂದು ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ನಿಂದ ಧನ್ಯವಾದ ಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ.
ನೋಡಿ, ಉತ್ತರ ಪ್ರದೇಶದಲ್ಲಿ ಈ ಬಾರಿ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಾರ್ಟಿ ಇಬ್ಬರು ಕೂಡ ಜಂಟಿಯಾಗಿ ಅಂದರೆ ಇಂಡಿಯಾ ಅಲಯನ್ಸ್ನಲ್ಲಿ ಏನೂರು ಚುನಾವಣೆಯನ್ನು ಎದುರಿಸಿದ್ರು. ಜೂನ್ 11ರಿಂದ 15ವರೆಗೆ ಈಗ ಧನ್ಯವಾದ ಯಾತ್ರೆಯನ್ನು ಅವರು ಹಮ್ಮಿಕೊಂಡಿದ್ದಾರೆ. ಪ್ರಮುಖ ನಾಯಕರು, ಕಾರ್ಯಕರ್ತರು ಈ ರ್ಯಾಲಿಯಲ್ಲಿ ಭಾಗಿಯಾಗ್ತಾರೆ. 80 ಸ್ಥಾನಗಳ ಪೈಕಿ 43 ಸ್ಥಾನವನ್ನು ಇಂಡಿಯಾ ಟೀಮ್ ಗೆದ್ದಿದೆ. ಅಂದರೆ ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ ಒಟ್ಟಾಗಿ ಇಲ್ಲಿ UPಯಲ್ಲಿ ಹೋರಾಟವನ್ನು ಮಾಡಿದ್ದು. ಸೊ ಹಾಗಾಗಿ 43 ಸ್ಥಾನಗಳನ್ನು ಗೆದ್ದಿರುವಂಥ ಇಂಡಿಯಾ ಮೈತ್ರಿಕೂಟ. ಸೊ ಕೇವಲ 33 ಸ್ಥಾನಗಳಲ್ಲಿ ಮಾತ್ರ BJP, ಅದು ಕೂಡ ಆಡಳಿತಾರೂಢ BJP, ಅಲ್ಲಿ CM ಕೂಡ ಇರುವಂಥವರು BJPಯವರೇ, ಯೋಗಿ ಆದಿತ್ಯನಾಥ್. ಆದರೂ ಕೂಡ ಕೇವಲ 33 ಸ್ಥಾನಗಳನ್ನು ಮಾತ್ರ ಪಡ್ಕೊಳ್ಳುವಲ್ಲಿ ಸಫಲತೆಯನ್ನು ಕಂಡಿತ್ತು. ಸೊ ಹಾಗಾಗಿ ಈಗ ಧನ್ಯವಾದ ಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಬನ್ನಿ, CWC ಮೀಟಿಂಗ್ನಲ್ಲಿ ಇನ್ನೇನೆಲ್ಲ ಚರ್ಚೆಗಳಾಗ್ತಾ ಇವೆ, ಇನ್ಸೈಟ್ಸ್ ಏನು ಅನ್ನೋದ್ರ ಬಗ್ಗೆ ಅಲ್ಲೇ ಸ್ಥಳದಲ್ಲಿರುವ ನಾವು ಪ್ರತಿನಿಧಿ ಪ್ರಸನ್ನ ಹೆಚ್ಚಿನ ಮಾಹಿತಿ ನೀಡ್ತಾರೆ. ಪ್ರಸನ್ನ, ಈಗ CWCಯಲ್ಲಿ ನಾವು ಕೂಡ ನೋಡ್ತಾ ಇದ್ವಿ, ಖರ್ಗೆ ಅವರು ಮಾತನಾಡಿದಂಥ ವಿಚಾರ ಆಗಲಿ ಅಥವಾ ಧನ್ಯವಾದ ಯಾತ್ರೆಯನ್ನು ಆರಂಭಿಸುವಂಥದ್ರ ಬಗ್ಗೆ ಆಗಲಿ, ವೀರಪ್ಪ ಮೊಯ್ಲಿ ಅವ್ರ ಜೊತೆಗೆ ನೀವು ಕೂಡ ಮಾತನಾಡ್ತಾ ಇದ್ರಿ. ಬಹುಶಃ ಸೋಲು ಗೆಲುವಿನ ಬಗ್ಗೆ ಪರಾಮರ್ಶೆ, ಅದ್ರ ಜೊತೆಗೆ ಮುಂದೆ ಹೇಗೆ ಮುಂದುವರಿಬೇಕು, ಕಾಂಗ್ರೆಸ್ ಯಾವ ರೀತಿ ಒಗ್ಗಟ್ಟಾಗಿರಬೇಕು ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ. ಬಾಕಿ ಏನೆಲ್ಲ ಇನ್ಸೈಟ್ಸ್ ಸಿಗ್ತಾ ಇದೆ ಪ್ರಸನ್ನ ಈಗ ಅಲ್ಲಿ ಮೀಟಿಂಗ್ನಲ್ಲಿ? ರೆಹಮಾನ್, ಕಾರ್ಯಕಾರಿ ಸಮಿತಿ ಸಭೆ ಪ್ರಾರಂಭ ಆಗಿ ಸುಮಾರು 1 ಗಂಟೆಗಳ ಕಾಲ ಆಯಿತು. ಈ ಪ್ರಾರಂಭದಲ್ಲಿ ಸಭೆಯ ಮುಂಚಿತವಾಗಿಯೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಸ್ತಾಪಿಸಿದರು ಒಂದಷ್ಟು ವಿಚಾರಗಳನ್ನು. ಅದು ಪ್ರಮುಖವಾಗಿ ಗೆಲುವಿಗೆ ಅಭಿನಂದನೆಯನ್ನು ಸಲ್ಲಿಸಿರುವಂಥದ್ದು. ತಮ್ಮ ವಿಶ್ವಾಸ ಹೆಚ್ಚಾಗೋದಕ್ಕೆ ಕಾರಣ ಅಂಗಪಕ್ಷಗಳು ತಮ್ಮ ಜೊತೆ ಸಾಥ್ ಕೊಟ್ಟಂತಹ ಒಂದು ವಿಷಯವನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಾರಂಭಿಕ ಹಂತದಲ್ಲೇ ಪ್ರಸ್ತಾಪವನ್ನು ಮಾಡ್ತಾರೆ. ನಾವು ಈ ಸಭೆಯಲ್ಲಿ CWC ಮೀಟಿಂಗ್ ಕಾಂಗ್ರೆಸ್ನದ್ದಾದರೂ ಕೂಡ ಒಕ್ಕೂಟ ಪಕ್ಷಗಳ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡದೆ ಹೋದರೆ ನಾನು ಅದರ ಕರ್ತವ್ಯದಿಂದ ವಿಮುಖನಾದಂತಾಗುತ್ತೇನೆ ಅನ್ನುವಂಥ ಒಂದು ವಿಷಯವನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಾರಂಭದಲ್ಲೇ ಹೇಳ್ತಾರೆ. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ ಎಷ್ಟು ಸೀಟ್ಗಳನ್ನು ತನ್ನ ಮೈತ್ರಿ ಪಕ್ಷಗಳ ಜೊತೆ ಹಂಚಿಕೆ ಮಾಡಿಕೊಂಡಿತ್ತು, ಅಲ್ಲೆಲ್ಲವೂ ಕೂಡ ಉತ್ತಮ ರೀತಿಯ ಸಹಕಾರ ಮತ್ತು ಸ್ಪಂದನೆ ಅಂಗಪಕ್ಷಗಳಿಂದ ಸಿಕ್ಕಿದೆ. ಅವರವರ ಜವಾಬ್ದಾರಿಯನ್ನು ಅವರು ನಿಭಾಯಿಸುವಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದ್ದಾರೆ. ಈ ಕಾರಣಕ್ಕೋಸ್ಕರ ಇಂಡಿಯಾ ಒಕ್ಕೂಟದ ಎಲ್ಲ ಅಂಗಪಕ್ಷಗಳಿಗೂ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು ಅನ್ನುವಂಥ ಮಾತನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ಇದರ ಜೊತೆಗೆ ಇಷ್ಟು ದಿನ ಕಾಂಗ್ರೆಸ್ ಇಷ್ಟು ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯವಾಗಿರುವಂಥದ್ದು ಎಷ್ಟೇ ಬೇರೆ ಬೇರೆ ರೀತಿಯ ಅಸಮಾಧಾನಗಳಿರ್ಬೋದು, ಬೇಸರಗಳಿರ್ಬೋದು, ಅವೆಲ್ಲವನ್ನು ಕೂಡ ಮೀರಿ ಒಗ್ಗಟ್ಟನ್ನು ಪ್ರದರ್ಶಿಸಿದ ಕಾರಣಕ್ಕೋಸ್ಕರ ಮಾತ್ರ ನಾವು ಇಲ್ಲಿ ಸಾಧನೆ ಮಾಡೋದಕ್ಕೆ ಸಾಧ್ಯವಾಗಿದೆ. ಈ ಕಾರಣಕ್ಕೋಸ್ಕರ ಇದೇ ಶಿಸ್ತನ್ನು ಮತ್ತು ಒಗ್ಗಟ್ಟನ್ನು ಮುಂದಿನ ದಿನಗಳಲ್ಲೂ ಕೂಡ ಕಾಪಾಡಿಕೊಂಡು ಹೋಗಬೇಕು ಅನ್ನುವಂಥ ಮಾತನ್ನು ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಭೆಯಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಉತ್ತರ ಪ್ರದೇಶದ ಫಲಿತಾಂಶದ ಬಗ್ಗೆಯೂ ಕೂಡ ಪ್ರಸ್ತಾಪ ಆಗಿದೆ. ಅಲ್ಲಿ ಬಹುದೊಡ್ಡ ಸಾಧನೆಯನ್ನು ಮಾಡೋದಕ್ಕೆ ಮತ್ತು BJPಯನ್ನು ಸಪ್ರೆಸ್ ಮಾಡೋದಕ್ಕೆ ಅಲ್ಲಿ ಇಂಡಿಯಾ ಒಕ್ಕೂಟದ ಅಂಗಪಕ್ಷಗಳಿಂದಲೇ ಸಾಧ್ಯವಾಗಿದೆ. ಈ ಕಾರಣಕ್ಕೋಸ್ಕರ ಉತ್ತರ ಪ್ರದೇಶದಲ್ಲೂ ಕೂಡ ಒಂದು ಧನ್ಯತಾ ಯಾತ್ರೆಯನ್ನು ಮಾಡಬೇಕು ಅನ್ನೋ ಬಗ್ಗೆ ಪ್ರಸ್ತಾಪ ಆಗಿದೆ. ಬಹುತೇಕ ಇಂಡಿಯಾ ಒಕ್ಕೂಟದ ಎಲ್ಲ ಪಕ್ಷಗಳು ಕೂಡ ಅದರ ಜೊತೆಗೆ ಕೈ ಜೋಡಿಸುವಂತ ಸಾಧ್ಯತೆ ಇದೆ. ಸಮಾಜವಾದಿ ಪಾರ್ಟಿ ಮತ್ತು ಕಾಂಗ್ರೆಸ್ ಎಲ್ಲವೂ ಒಗ್ಗೂಡಿ ಉತ್ತರ ಪ್ರದೇಶದಲ್ಲಿ ಒಂದು ಹೊಸ ಯಾತ್ರೆಯನ್ನು ಮಾಡೋದಕ್ಕೂ ಕೂಡ ಚಿಂತನೆಯನ್ನು ನಡೆಸಲಾಗಿದೆ. ಉತ್ತರ ಪ್ರದೇಶವನ್ನು ಪ್ರಮುಖವಾಗಿ ಕಾಂಗ್ರೆಸ್ ಮತ್ತು ಇಂಡಿಯಾ ಒಕ್ಕೂಟದ ನಾಯಕರು ತೆಗೆದುಕೊಳ್ಳೋದಕ್ಕೆ ಕಾರಣ ಇವತ್ತು BJP ಹಿನ್ನಡೆ ಅನುಭವಿಸೋದಕ್ಕೆ ಉತ್ತರ ಪ್ರದೇಶ ಕಾರಣ, ಮತ್ತು ಅಲ್ಲಿ ಮುಂಬರುವಂತಹ ದಿನಗಳಲ್ಲಿ ಉತ್ತರ ಪ್ರದೇಶದ ವಿಧಾನಸಭೆಯನ್ನು ಕೂಡ ಕ್ಯಾಪ್ಚರ್ ಮಾಡ್ಕೋಬೇಕು ಅನ್ನುವಂತ ಬಹುದೊಡ್ಡ ಕಾರಣಕ್ಕೋಸ್ಕರ ಆ ಒಂದು ಟೆಂಪೋವನ್ನ ಅಥವಾ ಈ ರೀತಿಯ ಒಂದು ಸ್ಪೀಡ್ ಅನ್ನ ಹಾಗೆ ಉಳಿಸ್ಕೊಳ್ಬೇಕು ಅನ್ನುವಂತ ಚರ್ಚೆಯು ಕೂಡ ಇದೀಗ CWC ಮೀಟಿಂಗ್ ನಲ್ಲಿ ಆಗಿದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಅದರ ಔಟ್ಕಮ್ ಏನು ಅನ್ನುವಂಥದ್ದು ಕೂಡ ಗೊತ್ತಾಗ್ಲಿಕ್ಕಿದೆ. ರೆಹಮಾನ್, ಓಕೆ, ಥ್ಯಾಂಕ್ ಯು ಪ್ರಜ್ವಲ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.